giving a more social service than any other people. But ನಾನು ಹೇಳೋದಕ್ಕೆ ಇಷ್ಟ ಇಲ್ಲ, ಬಟ್ ಮಾಡಿಸಿ ತೋರಿಸೋ ಅಂತ ಮನುಷ್ಯ ನಾನು. ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ನ ನಾನು ಕೇಳಿದ್ದೇವೆ. ಅವರಲ್ಲಿ ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಫಸ್ಟ್ ಕೊಡಿ ಅಂತ ಎಲ್ಲೂ ಅಪೀಲ್ ಮಾಡಿಲ್ಲ. ಆ ಜೊತೆಲಿ ಬಂದಿದ್ದವರೆಲ್ಲ ನಮ್ಮ ಸಂಘ ಸದಸ್ಯರು, ನಮ್ಮ ಸಂಘ ಕೇಳ್ಕೊಂಡಿರ್ಬೋದು, ನಂದೀಶ್ ಅವರು ಇರ್ಬೋದು, ಕಾಂತರಾಜ್ ಅವರು ಇರ್ಬೋದು, ನಮ್ಮ ಪಾಟಿ ಅವರು, ನಮ್ಮ ಸಾಥಿ ಎಲ್ಲವರೇನು ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡೋರಿಗೆ ಖಂಡಿತ ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡೋಲ್ಲ. ನಮ್ಮ ಸಂಘದಿಂದ ಗೆದ್ದು ಬಂದಿದೆ, ಇಬ್ಬರು ಸದಸ್ಯರು ಗೆದ್ದಿದೆ ಅಂತ ಭಾವಿಸ್ಕೊಂಡು ಅಷ್ಟೊಂದೇ ಎಲ್ಲ ನಮ್ಮ ಸಂಘದ ಕೆಲಸ ಆಗ್ತಿದೆ. ನಮಗೆ ಸಂಘ ಕೆಲಸ ಆಗೋದು ಮುಖ್ಯ ಇದೆ. ಧನಂಜಯ ಅವರು ಗೆಲುವಿನ ಕುಡಿದೆ ಅಂತ ಎಲ್ಲ ಕಡೆ ಮಾಹಿತಿ ಇದೆ. ಅವರು ಗೆದ್ದು ಬರಲಿ, ಗೆದ್ದ ನಂತರ ನಾವಿಲ್ಲಿ ಪದಾಧಿಕಾರಿಗಳನ್ನು ಅವ್ರಿಗೆ ಮುಗಿದಿರ್ತೀವಿ, ಅದಕ್ಕೆ ಬೇರೆಯವರೇ ಬಂದಿರ್ಬೋದು. ಆ ನಂತರನೂ ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಸದಸ್ಯರಿಗೆ ಕೆಲಸ ಮಾಡ್ತೀವಿ ಅಂತ ಮನವಿ ಮಾಡ್ತಿದ್ದೀನಿ. ಜೊತೆಗೆ ಚುನಾವಣೆಯಲ್ಲಿ ಗೆದ್ದು ಬರುವಂತೆ ಶುಭ ಕೋರಿ ನಾವೆಲ್ಲರೂ ಪರವಾಗಿ ಶುಭ ಕೋರಿ ಮಾತು ಮುಗಿಸ್ತೀನಿ. 10 ಲಕ್ಷ 8 ಲಕ್ಷ 10 ಲಕ್ಷ ನಮ್ಮ ಸರ್ಕಾರಕ್ಕೆ ಹೋಗಿದೆ ವೆಲ್ಫೇರ್ ಫಂಡ್. 10 ಲಕ್ಷ ಒಳಗೆ ಯಾರನ್ನ ಅಸ್ಪಾತ್ ಇರೋಣ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ತೆಗೆದ್ರೆ ನಿಮಗೆ ಕೈ ಬರೋದು 2 ಲಕ್ಷ 3 ಲಕ್ಷ ಮನೆಗೆ ಹೋಗ್ತಾರೆ. ಅದನ್ನ ನಾನು ಕಿತ್ತಾಕಿ 25 ಲಕ್ಷ ರೈಸ್ ಮಾಡ್ತೀನಿ ಹೆಂಗಪ್ಪ ಮಾಡ್ತೀನಿ ಅಂತ. ಬಿಕಾಸ್ ರೈಟ್ ನೌ ಐ ಆಮ್ ಆಲ್ಸೋ ಚೇರ್ಮನ್ ಆಫ್ ಲೀಗಲ್ ಅಂಡ್ ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ಮತ್ತು KSIDCಗೆ ಚೇರ್ಮನ್ ಆಗಿದೆ. ನನ್ನ ಹತ್ರ 1 to 1 ಇದೆ. ಆಫೀಸರ್ ಹತ್ರ ಹೋಗಿ ನಾನೇನೋ ರಿಕ್ವೆಸ್ಟ್ ಮಾಡ್ಬೋದು, ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಬೋದು. ಅದನ್ನು ಅಡ್ವಾಂಟೇಜ್ ತಗೊಂಡು ನಾನು 25 ಲಕ್ಷ ಮಾಡಿಸ್ಬೇಕು ಅಂತ ಇದ್ದೀನಿ. ಅದೇ ರೀತಿ ಸುಪ್ರೀಂ ಕೋರ್ಟ್ ಒಳಗೆ ಕಪಿಲ್ ಸಿಬಾಲ್ ಅವರು ಅವ್ರ ಎಲೆಕ್ಷನ್ ಒಂದು ದಿನಕ್ಕೆ ಮುಂಚೆ ಹೇಳಿದ್ರು ನಾನು ಇಷ್ಟು ಕೋಟಿ ಮಾಡಿಸ್ಕೊಡ್ತೀನಿ ಅಂತ. ಅದೇ ರೀತಿ ಅವ್ರು ನಡ್ಕೊಂಡು ಎಲೆಕ್ಷನ್ ಆದಮೇಲೆ ಆಗ ಈಗ ನಾವೇನು ಹೇಳ್ತಾ ಇದ್ದೀನಿ, ಏನಿದೆ ಸೋಷಿಯಲ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಈ ಫಂಡ್ಗಳನ್ನೆಲ್ಲ ಏನ್ ಮಾಡ್ತಾವೆ, ಅವ್ರಿಗೆ ಇಷ್ಟ ಬಂದಾಗ ಕೊಡ್ತಾ ಇದ್ದಾರೆ. ಯಾರು ಇರ್ಬೋದು, ವಿಪ್ರೋ ಇರ್ಬೋದು.